ಥ್ಯಾಂಕ್ ಯು ಜೀಸಸ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಆತ್ಮೀಯ ದೇವರ ಮಗಳೇ, ದೇವರ ಮಕ್ಕಳೇ, ನಿಮಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹೇಳ್ತಾ ಇದ್ದೇನೆ. ಇವತ್ತು ಬೆಳಗಿನ ಜಾವ ಒಂದು ವಾಗ್ದಾನದ ವಚನವನ್ನು ನಾವು ನೋಡಿಕೊಳ್ಳೋಣ. ಇಗೋ, ಬಾಗಿಲಲ್ಲಿ ನಿಂತು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ಬಾಗಿಲು ತೆರೆದರೆ ನಾನು ಒಳಗೆ ಬರುವೆನು ಮತ್ತು ಆತನ ಸಂಗಡ ಊಟ ಮಾಡುವೆನು ಎಂಬುದಾಗಿ ಪ್ರಕಟಣೆ 3ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ನೋಡ್ತೇವೆ. ಸೊ ಕರ್ತನಲ್ಲಿ ದೇವರ ಮಕ್ಕಳೇ, ಸೊ ದೇವರು ಯೇಸು ಕ್ರಿಸ್ತನು ನಮ್ಮ ಹೃದಯ ಎಂಬ ಬಾಗಿಲಲ್ಲಿ ನಿಂತು ತಟ್ಟುತ್ತಾ ಇದ್ದಾರೆ. ಯಾರಾಯಿತು ನಾವು ಬಾಗಿಲು ತೆರೆದರೆ ಆತನು ನಮ್ಮ ಹೃದಯದಲ್ಲಿ ಬರುವಂತನಾಗಿದ್ದಾರೆ. ಹಲ್ಲೆಲೂಯಾ. ಸೊ ದೇವರು ಈ ವಾಕ್ಯವನ್ನು ನಮ್ಮ ಆತ್ಮಿಕ ಲಾಭಕ್ಕೆ ಆಶೀರ್ವಾದ ಮಾಡಲಿ. ಇವತ್ತು ನಮ್ಮ ಹೃದಯದಲ್ಲಿ ನಾವು ಅನೇಕರಿಗೆ ಆಹ್ವಾನ ಮಾಡ್ತೇವೆ. ಆದರೆ ಯಾವಾಗಾಯಿತು ನಾವು ಕ್ರಿಸ್ತ ಯೇಸುವನ್ನು ಆಹ್ವಾನಿಸಿದರೆ ನಮ್ಮ ಹೃದಯದ ಬಾಗಿಲಲ್ಲಿ ಆತನು ನಿಂತಿರುವಾಗ, ಆತನು ನಮ್ಮನ್ನು ಕೂಗುತ್ತಿರುವಾಗ, ಆತನ ಶಬ್ದಕ್ಕೆ ಕಿವಿಗೊಟ್ಟು ನಾವು ನಮ್ಮ ಹೃದಯವನ್ನು ತೆರೆದು ಆತನನ್ನು ನಮ್ಮ ಜೀವಿತದಲ್ಲಿ, ಅಂದರೆ ನಮ್ಮ ಹೃದಯದಲ್ಲಿ ನಾವು ಅಳವಡಿಸಿಕೊಂಡರೆ, ಆತನನ್ನು ಒಂದು ಹೃದಯದಲ್ಲಿ ನಾವು ಸ್ವೀಕಾರ ಮಾಡಿಕೊಂಡಿದ್ದರೆ ದೇವರು ಉನ್ನತವಾಗಿ ನಮ್ಮ ಜೊತೆ ಇರುವಂಥವರಾಗಿದ್ದಾರೆ. ಸೊ ಇವತ್ತು ನೋಡಬೇಕಾದ್ರೆ ಅನೇಕ ಜನರು ತಮ್ಮ ಹೃದಯದಲ್ಲಿ ಅನೇಕ ಪ್ರೀತಿ ಪ್ರೇಮ ಎಂಬುದಾಗಿ ಅನೇಕರ ಮೇಲೆ ನಂಬಿಕೆ ಇಟ್ಟು ಮೋಸ ಆಗ್ತಾರೆ. ಅದರಲ್ಲಿ ಕರ್ತನಲ್ಲಿ ದೇವರ ಮಕ್ಕಳೇ, ಯಾವಾಗಾಯಿತು ನೀವು ದೇವರ ಮೇಲೆ ನಂಬಿಕೆ ಇಟ್ಟು ಆತನು ಬಾಗಿಲಲ್ಲಿ ನಿಂತು ತಟ್ಟುತ್ತಾ ಇದ್ದೇನೆ ಎಂಬುದಾಗಿ ಈ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ. ಆ ಬಾಗಿಲು ಯಾವುದಾಗಿದೆ ಅಂದರೆ ಅದು ಹೃದಯದ ಬಾಗಿಲಾಗಿರುತ್ತೆ. ಸೊ ಹೃದಯದ ಬಾಗಿಲಲ್ಲಿ ಯೇಸು ಕ್ರಿಸ್ತನ್ ನಿಂತು ತಟ್ಟುತ್ತಿರುವಾಗ, ಇವತ್ತು ತಂದೆಯ ದೇವರ ಮಕ್ಕಳೇ, ಇವತ್ತು ನಿನ್ನ ಹೃದಯ ಬಾಗಿಲಲ್ಲಿ ದೇವರು ನಿಂತುಕೊಟ್ಟು ಇವತ್ತು ನಿನ್ನ ಹೃದಯದ ಬಾಗಿಲು ತಟ್ಟುತ್ತಿರುವಾಗ, ಇವತ್ತು ಯೇಸು ನಾಮದಲ್ಲಿ ನಿನ್ನ ಬಾಗಿಲು ನೀನು ತೆರೆಯುವುದಾದರೆ, ನಿನ್ನ ಹೃದಯದ ಬಾಗಿಲು ತೆರೆಯುವುದಾದರೆ ಯೇಸು ಕ್ರಿಸ್ತನ್ ನಿನ್ನಲ್ಲಿ ಬಂದು ನಿನ್ನ ಜೊತೆ ಆತ್ಮಿಕ ಊಟ ಮಾಡುವರಾಗಿದ್ದಾರೆ. ಸೊ ದೇವರು ಈ ವಾಕ್ಯವನ್ನು ನಮ್ಮ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಸೊ ಅದೇ ರೀತಿ ಇವತ್ತು ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಮತ್ತು ಈ ಒಂದು ವಿಡಿಯೋ ನೋಡುವಂಥವ್ರು ಎಲ್ಲರೂ ಈ ಒಂದು ಚಾನೆಲ್ ನೋಡುವಾಗ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕೆಂದು ನಿಮ್ಮಲ್ಲಿ ನಾನು ಬೇಡಿಕೊಳ್ಳುತ್ತಾ ಇದ್ದೇನೆ. ಈ ಜೀಸಸ್ ವಿತ್ ಅಸ್ ಮಿನಿಸ್ಟ್ರಿ, ಪಾಸ್ಟರ್ ಪ್ರವೀಣ್ ಕುಮಾರ್, ಕ್ರಿಶ್ಚಿಯನ್ ಚಿದ್ರಿ, ಬೀದರ್. ಸೊ ಒಂದು ವೇಳೆ ನಿಮಗೆ ಪ್ರೇಯರ್ ರಿಕ್ವೆಸ್ಟ್ ಬೇಕಾದರೆ, ಕೌನ್ಸಿಲಿಂಗ್ ಬೇಕಾದರೆ ನನ್ನ ನಂಬರ್ 9742128778 ಮತ್ತು 9964207656. So God bless you and your family. Amen.